ಉತ್ತರ ಕನ್ನಡ ಜಿಲ್ಲೆಗೆ ದಿವಂಗತ ರಾಮಕೃಷ್ಣ ಹೆಗಡೆ ನಂತರದಲ್ಲಿ ಮುಖ್ಯಮಂತ್ರಿ ಸ್ಥಾನ ಮತ್ತೊಮ್ಮೆ ಬರೋದಾದರೆ ನಾವೆಲ್ಲರೂ ಭಾಳ ಸಂತೋಷದಿಂದ ಸ್ವಾಗತ ಮಾಡ್ತೇವೆ. ಇದರಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ. ಈ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿ ಮತ್ತು ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಇಚ್ಛಾಶಕ್ತಿ. ಆ ಕಾರಣಕ್ಕಾಗಿ ಅವು ಯಾವ ಹಿನ್ನೆಲೆಯಲ್ಲಿ ಮಾತಾಡಿದ್ದಾವೆ ನನಗೆ ಗೊತ್ತಿಲ್ಲ. ನಾನು ಜಿಲ್ಲೆಯ ಪ್ರಶ್ನೆಗಳನ್ನು ಮಾತಾಡ್ತೀನಿ. ಜಿಲ್ಲೆಗೊಬ್ಬ ಮುಖ್ಯಮಂತ್ರಿ ಬರೋದಾದ್ರೆ ಬರ್ತಾರೆ, ಸಂತೋಷ. 36 ಜನ ಶಾಸಕರಿದ್ದಾರೆ. ಶಾಸಕಾಂಗ ಪಕ್ಷ ನಿರ್ಣಯ ಅಂತಿಮವಾಗುತ್ತೆ, ಹೈಕಮಾಂಡ್ ನಿರ್ಣಯವೇ ಅಂತಿಮ. ಸರ್, ತಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರದಲ್ಲೂ ಪಕ್ಷ ವಿರೋಧಿ ಚಟುವಟಿಕೆ ಆಗಿತ್ತು ಅಂತ ಮಾತನ್ನು ಹಿಂದೆ ಚವಿಣ ಮಾಡಲಿಕ್ಕೆ ಹೋಗೋದಿಲ್ಲ. ಎಷ್ಟು ಸಲ ಮಾತಾಡಿದ್ರು ರಿಸಲ್ಟ್ ಒಂದೇ. ಶಿಸ್ತಿನ ಪಕ್ಷ ಗೊತ್ತಾಗತ್ತೆ. ಶಿಸ್ತಿನ ಪಕ್ಷಕ್ಕೆಲ್ಲ ಗೊತ್ತಾಗತ್ತೆ. ಜಿಲ್ಲೆಯಲ್ಲೂ ಗೊತ್ತಾಗುತ್ತೆ, ರಾಜ್ಯದಲ್ಲೂ ಗೊತ್ತಾಗತ್ತೆ ಯಾವ ಶಿಸ್ತಿನ ಪಕ್ಷ ಏನಾಗಿದೆ. ಬಸವನಗೌಡ ಪಾಟೀಲ್ ಯತ್ನಾಳವರು ವಾಚಾವಗೋಚರವಾಗಿ ಮಾತನಾಡ್ತಾರೆ, ವಿಧಾನಸಭೆ ಒಳಗೆ ವಿಧಾನಸಭೆ ಹೊರಗೆ. ಹಿರಿಯ ನಾಯಕ ಅಂತ ಯಡಿಯೂರಪ್ಪನವ್ರ ಬಗ್ಗೆ, ಮಗನ ಬಗ್ಗೆ ಪುಂಖಾನುಪುಂಖವಾಗಿ 1000 ಕೋಟಿ ತಗೊಂಡು ಮುಖ್ಯಮಂತ್ರಿ ಮಾಡೋದು ಅಂತೇಳಿ ಏನು ಮಾಡಲಿಕ್ಕಾಯಿತು? ನಾವೇನು ಮಾಡ್ತಾ ಇದ್ದಾವೆ? ಅದಕ್ಕೆ ಮನೆಯವರು ಮಾತನ್ನ ಹೇಳಿದ್ರೆ ನಮ್ಮಂಥವ್ರು ಮಾತನಾಡಿದ್ರೆ ಸಿಟ್ಟು ಮಾಡ್ತವೆ. ದೊಡ್ಡವ್ರು ತಿಂದು ಔಷಧಿ ತಿಂದು, ಬಡವರು ತಿಂದು ಹೊಟ್ಟೆಗಿಲ್ಲದೆ ತಿಂದು ಅಂತೀರೋ ಮಾತನ್ನು ಅದಕ್ಕೆ ಉಚ್ಚಾರ ಮಾಡಿದ್ದು. ಹಾಗಾಗಿ ಶಿಸ್ತಿನ ಪಕ್ಷ ಹೇಳ್ತಕ್ಕಂಥದ್ದು ಕಾಲ ಕಳೆದು ಹೋಗಿದೆ. ಅದಕ್ಕೆ ಹಿಂದೂ ಹಚ್ಚತಕ್ಕಂಥ ಕಾಲ ನಿರ್ಮಾಣ. ನಾವು ಜನರ ನಡುವೆ ಇರ್ತಕ್ಕಂಥ ಜನರ ಉತ್ತಕ್ಕಾಗೆ ಕಾಯ್ತಾ ಇದ್ದವು. ನಾವು ಜನದಕ್ಕಾಗೆ ಕಾಯ್ತಾ ಇದ್ದವು. ಜನರ ಯಾವ ಉತ್ತಕ್ಕೂ ನಾವು ಗಟ್ಟಿ ಇದ್ದೇವೆ. ಜನ ನಾವು ಸಾಕು ಅಂತೇಳಿ ಹೋಗ್ಲಿಕ್ಕೆ ಗಟ್ಟಿದ್ದೇವೆ, ಜನ ಬೇಕು ಅಂತೇಳಿ ಕೆಲಸ ಮಾಡ್ಲಿಕ್ಕೆ ಗಟ್ಟಿದ್ದೇವೆ. ಅದ್ರ ಬಗ್ಗೆ ಹಾಗೇ ಚಿಂತೆ ಮಾಡಬೇಕಾದ ಅವಶ್ಯಕತೆ.